ಮಾಗಡಿ ಭಾಗದಲ್ಲಿ ಚಿರತೆಯ ಹಾವಳಿ ಮುಂದುವರೆದಿದೆ. ರಾತ್ರಿ ವೇಳೆ ರಸ್ತೆಯಲ್ಲಿ ರಾಜಾರೋಷವಾಗಿ ಚಿರತೆ ಓಡಾಡ್ತಾ ಇದ್ದು ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಗ್ರಾಮದ ಒಳಗೆ ಚಿರತೆ ಓಡಾಡುವಂತ ದೃಶ್ಯ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾತ್ರಿ ವೇಳೆ ಮನೆಯಿಂದ ಆಚೆ ಬರುವುದಕ್ಕೆ ಗ್ರಾಮಸ್ಥರು ಹಿಂದೇಟನ್ನ ಹಾಕುವ ಪರಿಸ್ಥಿತಿ ಎದುರಾಗಿದೆ. ಚಿರತೆಯನ್ನ ನಿಯಂತ್ರಣ ಮಾಡುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ನಾಳೆ ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ದೇವಾಲಯ ಬಂದ್ ಮಾಡಲಾಗುತ್ತೆ. ನಾಳೆ ಸಂಜೆ 4:30ರಿಂದ ಭಕ್ತಾಭಿಮಾನಿಗಳಿಗೆ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ದರ್ಶನದ ಅವಕಾಶ ಇರುವುದಿಲ್ಲ. ಸೋಮವಾರ ಎಂದಿನಂತೆ ದೇವಸ್ಥಾನದ ಬಾಗಿಲು ತೆರೆಯಲಾಗುತ್ತೆ. ಹಾಗೆಯೇ ಎಂದಿನಂತೆ ಭಕ್ತಾಭಿಮಾನಿಗಳಿಗೆ ಉಚಿತ ಅನ್ನದಾಸೋಹ ಮತ್ತು ಪ್ರಸಾದ ವಿತರಣೆಯನ್ನ ಮಾಡಲಾಗುತ್ತೆ. ಈ ನಾಳೆ ಬರ್ತಕ್ಕಂತಹ ಭಾದ್ರಪದ ಮಾಸದ ಹುಣ್ಣಿಮೆ ಅವತ್ತಿನ ದಿನ ಚಂದ್ರಗ್ರಹಣ ಆಗಿರೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂತಹ ಪೂಜಾ ಕೈಂಕರ್ಯಗಳನ್ನು ಈ ಒಂದು ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಸನ್ನಿಧಾನ ಈ ಮಠದಲ್ಲಿ ಹಮ್ಮಿಕೊಂಡಿರಲಾಗುತ್ತೆ. ಬೆಳಗ್ಗೆ ಯಥಾ ಪ್ರಕಾರವಾಗಿ ಪ್ರತಿನಿತ್ಯವೂ ಸಹ ತಾತಯ್ಯನವರ ಈ ಒಂದು ಮಠದಲ್ಲಿ ಬೆಳಗ್ಗೆ ಘಂಟಾನಾದ ಇರುತ್ತೆ, ಸುಪ್ರಭಾತ ಇರುತ್ತೆ, ಗೋಪೂಜೆ ಇರುತ್ತೆ. ಇದು ಬೆಳಗ್ಗೆ 5:30 ಗಂಟೆಗೆ ನಡೀತಕ್ಕಂತಹದ್ದು. ಇದಾದ ನಂತರ ಈ ಹುಣ್ಣಿಮೆಯ ಪ್ರಯುಕ್ತವಾಗಿ ನಾಳೆ ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ಭೋಗನಂದೀಶ್ವರ ದೇಗುಲ ನಾಳೆ ಸಂಜೆ 4 ಗಂಟೆಗೆ ಬಾಗಿಲನ್ನು ಮುಚ್ಚಲಾಗುತ್ತೆ. ನಾಳೆ ಸಂಜೆ 4 ಗಂಟೆಯಿಂದ ಭಕ್ತಾಭಿಮಾನಿಗಳಿಗೆ ಪ್ರವೇಶ ನಿಷಿದ್ಧ ಮಾಡಿದ್ದು ಸೋಮವಾರ ಬೆಳಿಗ್ಗೆ 7 ಗಂಟೆಯವರೆಗೂ ಕೂಡ ಬಾಗಿಲನ್ನು ಮುಚ್ಚಲಾಗಿರುತ್ತೆ. ಬಳಿಕ 8 ಗಂಟೆಯ ನಂತರ ಜಲಾಭಿಷೇಕ ವಿಶೇಷ ಪೂಜೆಯನ್ನ ಮಾಡಿ ಮಂಗಳಾರತಿಯನ್ನು ಮಾಡಲಿದ್ದಾರೆ. ಇನ್ನು ಸೋಮವಾರ ಮಧ್ಯಾಹ್ನ 1 ಗಂಟೆಯ ಬಳಿಕ ಎಂದಿನಂತೆ ಭಕ್ತಾಭಿಮಾನಿಗಳು ದೇವಸ್ಥಾನಕ್ಕೆ ಬರುವುದಕ್ಕೆ ಅನುವು ಮಾಡಿಕೊಂಡಿದ್ದಾರೆ. ನಾಳೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಾಂಜಂನಲ್ಲಿರುವಂತಹ ಪ್ರಸಿದ್ಧ ನಿಮಿಷಾಂಬ ದೇಗುಲ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ನಾಳೆ ಮಧ್ಯಾಹ್ನ 12ರಿಂದ ಭಕ್ತಾಭಿಮಾನಿಗಳಿಗೆ ದೇವರ ದರ್ಶನಕ್ಕೆ ಈಗ ನಿರ್ಬಂಧವನ್ನ ಹೇರಿದ್ದಾರೆ. ಭಕ್ತರು ಸಹಕರಿಸಲು ಆಡಳಿತ ಮಂಡಳಿ ಮನವಿ ಮಾಡಿಕೊಂಡಿದೆ. ನಾಳೆ ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದ ದೇವಸ್ಥಾನ ನಾಳೆ ಬೆಳಗ್ಗೆ 9 ಗಂಟೆಗೆ ಬಂದ್ ಮಾಡ್ತಾರೆ. ಇನ್ನು ದೇವಸ್ಥಾನದ ಒಳಗೆ ವಿಶೇಷ ಪೂಜೆ ಪುನಸ್ಕಾರ ಭಕ್ತಾಭಿಮಾನಿಗಳಿಗೆ ಅವಕಾಶ ಇಲ್ಲ ಅನ್ನೋದಾಗಿ ಅರ್ಚಕರು ತಿಳಿಸಿದ್ದಾರೆ. ಸೋಮವಾರ ಬೆಳಗ್ಗೆ 8 ಗಂಟೆಗೆ ಎಂದಿನಂತೆ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗುತ್ತೆ. ಭಕ್ತಾಭಿಮಾನಿಗಳಿಗೆ ತದನಂತರ ಅವಕಾಶ ಇದೆ ಪೂಜೆ ಮಾಡೋದಕ್ಕೆ. ನಾಳೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಬಹುತೇಕ ದೇವಸ್ಥಾನಗಳು ಬಂದ್ ಮಾಡಲಾಗುತ್ತೆ. ಜಿಲ್ಲೆಯ ಎ ಗ್ರೇಡ್, ಬಿ ಗ್ರೇಡ್ ಇನ್ನು ಎಲ್ಲ ದೇವಸ್ಥಾನಗಳನ್ನ ನಿರ್ಬಂಧನ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಸೋಮವಾರ ಬೆಳಗ್ಗೆ 7 ಗಂಟೆಯವರೆಗೆ ಬಂದ್ ಮಾಡಲಾಗುತ್ತೆ ಅನ್ನೋದಾಗಿ ದೇವಸ್ಥಾನದ ಆವರಣದಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಆಡಳಿತ ಮಂಡಳಿ ನೋಟಿಸ್ ಅನ್ನು ಅಂಟಿಸಿದೆ. ಇನ್ನು ನಾಳೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ತುಳಸಿಗಿರಿ ಗ್ರಾಮದ ಜಾಗೃತ ದೇಗುಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅವಕಾಶ ಇರೋದಿಲ್ಲ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸಾರ್ವಜನಿಕ ದರ್ಶನ ಬಂದ್ ಮಾಡಲಾಗಿದ್ದು ರಾತ್ರಿ 9 ಗಂಟೆಯ ಬಳಿಕ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಆಂಜನೇಯ ಸ್ವಾಮಿಗೆ ಜಲಾಭಿಷೇಕ ಮಾಡಲಾಗುತ್ತೆ. ಗ್ರಹಣ ಆರಂಭದ ಬಳಿಕ ದೇಗುಲದಲ್ಲಿ ಭಕ್ತಾಭಿಮಾನಿಗಳಿಗೆ ಅವಕಾಶ ಇರುವುದಿಲ್ಲ. ಗ್ರಹಣ ಮುಕ್ತಾಯದ ಬಳಿಕ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಅಭಿಷೇಕವನ್ನ ಮಾಡಲಾಗುತ್ತೆ. ಸೋಮವಾರ ಬೆಳಗ್ಗೆ 4 ಗಂಟೆಯಿಂದ ಎಂದಿನಂತೆ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ಆರಂಭ ಆಗುತ್ತೆ. ನಟ ವಿನೋದ್ ರಾಜ್ ಅವರಿಂದ ರಸ್ತೆ ಗುಂಡಿ ಮುಚ್ಚುವಂತ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬಸವನಹಳ್ಳಿಯ ರಸ್ತೆ ಗುಂಡಿಗಳಿಗೆ ಕಾಂಕ್ರೀಟ್ ಜೆಲ್ಲಿಯನ್ನ ಹಾಕಿ ರಸ್ತೆಯನ್ನ ಆ ಗುಂಡಿಗಳಿದೆಯಲ್ಲ ಅವೆಲ್ಲ ಮುಚ್ಚುವಂತ ಕೆಲಸವನ್ನ ನಟ ವಿನೋದ್ ರಾಜ್ ಅವರು ಮುಂದುವರೆಸಿದ್ದಾರೆ. ಈ ಹಿಂದೆ ನೆಲಮಂಗಲ ಸೋಲ್ದೇವನಹಳ್ಳಿ ಸೇರಿದಂತೆ ಹಳ್ಳಿಯ ರಸ್ತೆಗಳಲ್ಲಿ ಬಿದ್ದಿದ್ದ ಗುಂಡಿಯನ್ನ ಮುಚ್ಚುವಂತ ಕೆಲಸ ಮಾಡಿದ್ದು ಮತ್ತೆ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.
9ನೇ ದಿನದ ಗಣೇಶ ವಿಸರ್ಜನೆಯ ವೇಳೆ ಹಿಂದೂ ಮುಸ್ಲಿಂ ಸಮುದಾಯ ಭಾವೈಕ್ಯತೆಯನ್ನ ಸಾರಿದ್ದಾರೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ಮುಸ್ಲಿಂ ಯುವಕರು ಬಾಳೆಹಣ್ಣನ್ನ ಹಂಚಿಕೆ ಮಾಡಿ ಭಾವೈಕ್ಯತೆಯನ್ನ ತೋರಿದ್ದಾರೆ. ಮೆರವಣಿಗೆಯ ವೇಳೆ ಯುವಕರು ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆಯ ಹಿನ್ನೆಲೆಯಲ್ಲಿ ಭೀಮೇಶ್ವರ ಗುಡಿಯಲ್ಲಿ ಪ್ರತಿಷ್ಠಾಪಿಸಿರುವಂತ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ರಾಜಬೀದಿ ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು. ಮೆರವಣಿಗೆಯ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಕೇಸರಿ ಬಾವುಟ, ಪುರಾಣ, ಮಹಾಭಾರತ, ರಾಮಾಯಣದ ಪ್ರಸಂಗಗಳು ಹಾಗೂ ದೇವರ ಚಿತ್ರಗಳೊಂದಿಗೆ ಅಲಂಕೃತಗೊಂಡಿದೆ. ಕೇಸರಿ ಟೋಪಿ ಹಾಗೂ ಶಾಲನ್ನ ಧರಿಸಿದ ಗಣಪತಿಯ ಭಕ್ತರು ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇವಿಷ್ಟು ಇವರೆಗಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.